ಡೆವಿಲ್ ಸಿನಿಮಾ ಒಂದು ಮೋಸ್ಟ್ ಅವೆಂಟೆಡ್ ಸಿನಿಮಾ ಅಂತ ಹೇಳ್ಬೋದು. ಅದರ ಟ್ರೈಲರ್ ರಿಲೀಸ್ ಆಗಿದೆ. ಇದಂತೂ ದರ್ಶನ್ ಅಭಿಮಾನಿಗಳಿಗೆ ಫುಲ್ ಸೆಲೆಬ್ರೇಷನ್ ಮಾಡುವಂತಹ ಸಮಯ. ದರ್ಶನ್ ಅವರ ಲಾಸ್ಟ್ ಸಿನಿಮಾ ಕಾಟೇರ ರಿಲೀಸ್ ಆಗಿದ್ದು 2023 ಡಿಸೆಂಬರಲ್ಲಿ. ಅದಾದ ನಂತರ 2 ವರ್ಷದ ಬಳಿಕ ಈಗ ದರ್ಶನ್ ಅವರು ದೊಡ್ಡ ಪರದೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ವಿಷಯವನ್ನು ಕೇಳಿ ದರ್ಶನ್ ಅಭಿಮಾನಿಗಳಿಗೆ ಫುಲ್ ದಿಲ್ ಖುಷ್. ತಾರಕ್ ಸಿನಿಮಾ ದರ್ಶನ್ ಮತ್ತು ಪ್ರಕಾಶ್ ಕಾಂಬಿನೇಷನಲ್ಲಿ ಮೂಡಿದ್ದು, ಈ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿ ಎಲ್ಲರ ಮನಸ್ಸನ್ನು ಗೆದ್ದಿತು. ಅದಾದ ಮೇಲೆ ಮತ್ತೆ ದರ್ಶನ್ ಮತ್ತು ಪ್ರಕಾಶ್ ರವರು ಈಗ ಡೆವಿಲ್ ಸಿನಿಮಾದಲ್ಲಿ ಜೋಡಿಯಾಗಿದ್ದಾರೆ. ಈ ಸಿನಿಮಾದಲ್ಲಿ ದರ್ಶನ್ ರವರು ಹೀರೋ ಕಮ್ ವಿಲನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಡೆವಿಲ್ ಸಿನಿಮಾ ಮೇಕಿಂಗ್ ಡಿಫರೆಂಟ್ ಆಗಿ ಅವರು ತೋರಿಸೋಕ್ಕೆ ರೆಡಿ ಮಾಡಿರುವಂತಹ ಕತೆ ಬರೀ ಕ್ಲಾಸ್ ಅಲ್ಲದೆ ಮಾಸ್ ಅನ್ನು ಜೊತೆ ಸೇರಿಸಿ ಕ್ಲಾಸಿಕಲ್ ಮಾಸ್ ಎಂಟರ್ಟೈನ್ಮೆಂಟ್ ಒಂದೇ ಸಿನಿಮಾದಲ್ಲಿ 2 ವಿಭಿನ್ನ ರೀತಿಯನ್ನು ತೋರಿಸಿದ್ದಾರೆ. ಡೆವಿಲ್ ಸಿನಿಮಾದ ಟ್ರೈಲರ್ 2 ನಿಮಿಷ 16 ಸೆಕೆಂಡಲ್ಲಿ ಒಳಗೊಂಡಿದೆ. ಇದೊಂದು ಫಾಸ್ಟ್ ಆ್ಯಂಡ್ ಫಾರ್ವರ್ಡ್ ಆಗಿ ಕಾಣಿಸಿಕೊಂಡಿರುವ ಟ್ರೈಲರ್. ಡಿಸೆಂಬರ್ 11ಕ್ಕೆ ರಿಲೀಸ್ ಆಗುವಂತಹ ಡೆವಿಲ್ ಸಿನಿಮಾ ಟಿಕೆಟ್ ಅಡ್ವಾನ್ಸ್ ಆಗಿ ಬುಕ್ ಮಾಡೋದಕ್ಕೆ ನಿಮ್ಮ ಮನಸ್ಸನ್ನು ಎಳೆಯುತ್ತೆ. ಈ ಸಿನಿಮಾ ನೆಗೆಟಿವ್ ಪಾಯಿಂಟ್ಸ್ ಹುಡುಕದೇ ಇರುವಂತಹ ಸ್ಪೀಡ್ನಲ್ಲಿ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಪ್ರಕಾಶ್ ಅವರು ಡೆವಿಲ್ ಸಿನಿಮಾ ಕಡಿಮೆ ಸಮಯದಲ್ಲಿ ಶೂಟ್ ಮಾಡಿದ್ದಾರೆ. ಅದು ಯಾಕೆ ಅಂತ ಕಾರಣ ನಿಮಗೆಲ್ಲರೂ ಗೊತ್ತಿದೆ, ಅದನ್ನ ನಾನು ಹೇಳೋದಕ್ಕೆ ಹೋಗಲ್ಲ. ಅಷ್ಟು ಕಡಿಮೆ ಸಮಯದಲ್ಲಿ ಅವರು ಸಿನಿಮಾಗೋಸ್ಕರ ಎಷ್ಟು ತಯಾರಿ ಮಾಡಿದ್ದಾರೆ ಮತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಟ್ರೈಲರ್ನಲ್ಲಿ ನೋಡ್ಬೋದು. ಈ ಸಿನಿಮಾದಲ್ಲಿ ದರ್ಶನ್ ರವರನ್ನು ಒಂದೊಂದು ಫ್ರೇಮಲ್ಲಿ ಡಿಫರೆಂಟ್ ಲುಕ್ಕಲ್ಲಿ ಕಾಣುವಂತೆ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಡೆವಿಲ್ ಸಿನಿಮಾದ ಫ್ಲಾಟ್ ಅಥವಾ ಸ್ಟೋರಿ ಬಗ್ಗೆ ಹೇಳೋದಾದರೆ, ಇದು ಪೊಲಿಟಿಕ್ಸ್ ಬ್ಯಾಕ್ಗ್ರೌಂಡ್ ಸ್ಟೋರಿ ಇರ್ಬೋದು ಅಂತ ಟ್ರೈಲರ್ನಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ಅಂತೂ ತುಂಬ ರಿಚ್ ಆಗಿ ಮೂಡಿದೆ. ಅಜನೀಶ್ ರೂಪ್ನೇಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಟ್ರೈಲರ್ನಲ್ಲಿ ಇನ್ನೂ ಮಿಂಚುವಂತೆ ಮಾಡಿದೆ ಅನ್ಬೋದು. ಡೆವಿಲ್ ಟ್ರೈಲರ್ ಸ್ಟೋರಿ ನೋಡುತ್ತಿದ್ದರೆ ಇದೊಂದು ಸಿಂಗಲ್ ಬ್ಯಾಟ್ಸ್ಮನ್ ಸಿನಿಮಾ ಥರ ಇದೆ. ಒಂದು ಶೇಡ್ನಲ್ಲಿ ದರ್ಶನ್ ರವರು ಮಾಫಿಯಾ ಬಾಸ್ ಆರ್ ರಿಚ್ ಮ್ಯಾನ್ ಮತ್ತು ಪ್ಲೇ ಬಾಯ್ ಥರ ಕಾಣಿಸಿದ್ದಾರೆ. ಅದೇ ಇನ್ನೊಂದು ಶೇಡ್ನಲ್ಲಿ ತಪ್ಪು ಮಾಡಿದಿರೋನ ಶಿಕ್ಷೆ ಕೊಡುವಂತಹ ವ್ಯಕ್ತಿ ಥರ ಕಾಣ್ತಿದ್ದಾರೆ. ಮಹೇಶ್ ಮಜನಿಗರ್, ಅಚ್ಯುತ್ ರಾವಂತಹ ದೊಡ್ಡ ನಟರುಗಳನ್ನು ಈ ಸಿನಿಮಾ ಒಳಗೊಂಡಿದೆ. ಡೆವಿಲ್ ಸಿನಿಮಾದಲ್ಲಿ ರೈಟರ್ ಹಾಗೂ ಡೈರೆಕ್ಟರ್ ಡೆವಿಲ್ ಆರ್ ಧನುಷ್ ಕ್ಯಾರೆಕ್ಟರ್ಗೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದು ಸಿನಿಮಾ ನೋಡೋದಕ್ಕೆ ಒಂದು ಹೆಚ್ಚು ಪ್ರೋತ್ಸಾಹವನ್ನು ನೀಡುತ್ತೆ. ನೀವು ಡೆವಿಲ್ ಪಾತ್ರದ ಡೈಲಾಗ್ ಡೆಲಿವರಿ ನೋಡೋದಾದರೆ ಅದರ ವಾಯ್ಸ್ ಟೋನ್, ಅದರ ಸ್ವ್ಯಾಗ್ ಒಂದು ಡಿಫರೆಂಟ್ ಆಗಿರೋದನ್ನು ನೋಡ್ಬೋದು. ಇನ್ನು ಟ್ರೈಲರ್ನಲ್ಲಿ ನೋಡಿದರೆ ಡೆವಿಲ್ ಆರ್ ಧನುಷ್ ಕ್ಯಾರೆಕ್ಟರ್ನ ಅವರ ಆಪೋಸಿಟ್ಸ್ ಕ್ಯಾಂಡಿಡೇಟ್ಸ್ ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಡೆವಿಲ್ ಸಿನಿಮಾದ ನಾಯಕಿಯಾಗಿ ರಚನಾ ರವರು ಕಾಣಿಸಿಕೊಂಡಿದ್ದಾರೆ. ಇವರು ಟ್ರೈಲರಲ್ಲಿ ಹೇಳುವಂತಹ ಒಂದು ಡೈಲಾಗ್ ಒಂದು ಕೀ ಪಾಯಿಂಟ್ ಅಂತಲೇ ಹೇಳ್ಬೋದು ಅಭಿಮಾನಿಗಳಿಗೆ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ, ನಿನ್ನ ನಿಜವಾದ ಕ್ಯಾರೆಕ್ಟರ್ ನೋಡೇ ಇಲ್ಲ ಅನ್ನೋದು. ಹೌದು, ಇಲ್ಲಿ ದರ್ಶನ್ ರವರು ಹೀರೋ ಕಮ್ ವಿಲನ್ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಒಂದು ಇಂಟ್ರೆಸ್ಟಿಂಗ್ ಮತ್ತು ಡೌಟ್ ಮೂಡಿಸುವಂತಹ ಸೀನ್ ಅಂತಲೇ ಹೇಳ್ಬೋದು. ಇದೊಂದು ಪವರ್ನಲ್ಲಿರುವಂತಹ ಮಹೇಶ್ ಮಜ್ನಿಕರ್ ಕ್ಯಾರೆಕ್ಟರ್, ಇನ್ನೊಂದು ಕಡೆ ಡೆವಿಲ್ ಜೊತೆ ಅಚ್ಯುತ್ ರವರವರ ಕ್ಯಾರೆಕ್ಟರ್, ಹಾಗೆ ಡೆವಿಲ್ ರವರು ಒಂದೊಂದು ಟೈಮಲ್ಲಿ ಒಂದೊಂದು ಫ್ರೇಮ್ನಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊತಿರ್ತಾರೆ. ಇನ್ನು ಪವರ್ ಶಿಫ್ಟ್ ಟೈಮಲ್ಲಿ ಅಚ್ಯುತ್ ರಾವ್ ಸೈಲೆಂಟಾಗಿ ಚೇರ್ ಮೇಲೆ ಕುಳಿತಿರುತ್ತಾರೆ. ಹೀಗಾಗಿ ಅಚ್ಯುತ್ ರಾವ್ರವರ ಕ್ಯಾರೆಕ್ಟರ್ ಏನು ಅನ್ನೋದು ಕೂಡ ಅಬ್ಸಂಪ್ಷನ್ ಮಾಡೋದಕ್ಕೆ ನಾವು ಯೋಚಿಸೋ ಹಾಗೆ ಮಾಡುತ್ತೆ. ಈ ಸಿನಿಮಾ ಟ್ರೈಲರ್ ನೋಡಿ ನಾವು ಅಂದ್ಕೊಂಡಿದ್ದು ಇದೊಂದು ಮಾಫಿಯಾ ಪವರ್ ಅಂತ. ಆದರೆ ಬುಕ್ ಮೈ ಶೋ ಅಲ್ಲಿ ಸಿನಿಮಾ ಪ್ಲಾಟ್ ಬಗ್ಗೆ ನೋಡಿದರೆ ಪವರ್ ಬೆನ್ಸಮಿನ್ ನಿಜವಾದ ಪ್ರೀತಿಯ ನಡುವಿನ ಹೋರಾಟ ಅಂತ ತೋರಿಸ್ತಿದ್ದಾರೆ. ಇದಂತೂ ನನ್ನ ತಲೆಗಂತೂ ಹುಳ ಬಿಡ್ತಿದೆ, ನಿಮಗೂ ಕೂಡ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದ್ಕೊತೀನಿ. ಅದು ಯಾವುದೇ ಆಗಲಿ, ದರ್ಶನ್ ಅಭಿಮಾನಿಗಳಿಗೆ ಡೆವಿಲ್ ಸಿನಿಮಾ ಒಂದು ಫುಲ್ ಸೆಲೆಬ್ರೇಷನ್ ಮಾಡುವಂತಹ ಸಮಯನೇ ಹೇಳ್ಬೋದು. ದರ್ಶನ್ ಅವರ ದೊಡ್ಡ ಪರದೆ ಮೇಲೆ ಅಂದರೆ ಸಿಂಗಲ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಿದ್ದಾರೆ. ಡಿಸೆಂಬರ್ 11ಕ್ಕೆ ರಿಲೀಸ್ ಆಗುವ ಡೆವಿಲ್ ಸಿನಿಮಾವನ್ನು ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ನನ್ನ ಈ ರಿವ್ಯೂವನ್ನು ಮುಗಿಸ್ತಿದ್ದೀನಿ.